ನವೆಂಬರ್ 3 ರಾತ್ರಿ 10:30ಕ್ಕೆ ಕೊಯಂಬತ್ತೂರು ಏರ್ಪೋರ್ಟಲ್ಲಿ. ಕೊಯಂಬತ್ತೂರು ಏರ್ಪೋರ್ಟರ ಹಿಂದ್ಗಡೆ, ಕೊಯಂಬತ್ತೂರು ಏರ್ಪೋರ್ಟ್ ಅಂದರೆ ಅದೊಂದು ತುಂಬ ಸೆಕ್ಯೂರಿಟಿ ಇರೋ ಜಾಗ. ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಓಡಾಡೋಂಥ ಜಾಗ, ಫುಲ್ ಸೆಕ್ಯೂರಿಟಿ ಪ್ಲೇಸ್. ಆ ಸೆಕ್ಯೂರಿಟಿ ಜಾಗದಲ್ಲಿ, ಆ ಏರ್ಪೋರ್ಟ್ ಇರೋ ಹಿಂದ್ಗಡೆ ಜಾಗದಲ್ಲಿ, ಖಾಲಿ ಏರಿಯಾದಲ್ಲಿ, ಆ ಏರಿಯಾದಲ್ಲಿ ಫುಲ್ಲು ಮರ ಗಿಡ ಎಲ್ಲ ಬೆಳೆದಿರ್ತವೆ. ಆ ಒಂದು ಏರಿಯಾದಲ್ಲಿ 20 ವರ್ಷದೊಂದು ಹುಡುಗಿ ಮತ್ತು ಇನ್ನೊಬ್ಬ ಹುಡುಗ ಇಬ್ಬರು ಕಾರಲ್ಲಿ ಕೂತಿರ್ತಾರೆ. ಇಬ್ಬರು ಕಾರಲ್ಲಿ ಅಲ್ಲಿ ಮಾತಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ 10:35 ಟೈಮಲ್ಲಿ 3 ಜನ ವ್ಯಕ್ತಿಯಂದರು ಟಿ ವಿ ಎಸ್ ಬರ್ತಾರೆ. ಟಿ ವಿ ಎಸ್ ಬರ್ತಾರೆ. ಫುಲ್ಲು ಕುಡ್ದು ಕೈಯಾಗೆ ಮಚ್ಚೆಲ್ಲ ಹಿಡ್ಕೊಂಬಂದಿರ್ತಾರೆ. ಟಿ ವಿ ಎಸ್ ಅವ್ರು ಬಂದಿರೋ ಟಿ ವಿ ಎಸ್ಸು ಕಳ್ತನ ಟಿ ವಿ ಎಸ್. ಅದು ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ. ಅವ್ರು ಹೆಂಗೆ ಸಿಕ್ಕಾಕೊಂಡ್ರು, ಪೊಲೀಸರು ಹೆಂಗೆ ಅರೆಸ್ಟ್ ಮಾಡಿದ್ರು, ಆ ಟಿ ವಿ ಎಸ್ ಏನು ಕಲ್ತದ್ದು ಅದೆಲ್ಲ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಕೇಸ್ ಆ 3 ಜನ ವ್ಯಕ್ತಿ ಬಂದು ಟಿ ವಿ ಎಸ್ಸಲ್ಲಿ ಒಳಗಡೆ ಹೊರಗಡೆ ಕಾರಲ್ಲಿ ಕೂತಿರೋ ಕಪಲ್ಸಿಗೆ ಎದುರಿಸ್ತಾರೆ. ಹೊರಗಡೆ ಬಾ ಅಂಥೇಳಿ ಒಳಗಡೆ ಕೂತಿರೋ ಕಪಲ್ಗೆ ಹುಡುಗ ಗೊತ್ತಾಗುತ್ತೆ ಟೈಮ್ ಸರಿ ಇಲ್ಲ, ಇವ್ರು ಕುಡ್ದಿದ್ದಾರೆ, ಸರಿ ಇರೋಲ್ಲ ಟೈಮು ಅಂತೇಳಿ ಕಾರ್ ಸ್ಟಾರ್ಟ್ ಮಾಡೋಕೆ ಹೋಗ್ತಾನೆ. ಅದೇ ಟೈಮಲ್ಲಿ 3 ಜನದಲ್ಲಿ ಒಬ್ಬ ವ್ಯಕ್ತಿ ಒಂದು ದೊಡ್ಡ ಕಲ್ಲು ತಗೊಂಡು ಆ ಹುಡುಗನ ಮೇಲೆ ಎಸ್ದುಬಿಡ್ತಾರೆ. ಕಾರಿನ ಗ್ಲಾಸ್ ಎಲ್ಲ ಹೊಡೆದು ಆ ಹುಡುಗ ಏಟಾಗುತ್ತೆ. ಆಮೇಲೆ ಮಚ್ಚೆಲ್ಲ ತಗೊಂಡು ಆ ಕಾರಿನ ಡೋರೆಲ್ಲ ಹೊಡೆದಾಕಿ ಆ ಹುಡುಗನ ಹೊರಗಡೆ ಕರ್ಕೊಂಬಂದು ಮಚ್ಚ ತಗೊಂಡು ಹೊಡಿತಾರೆ. ಆ ಹುಡುಗ ಅನ್ಕಾನ್ಷಿಯಸ್ ಆಗ್ಬಿಡ್ತಾನೆ. ಆಮೇಲೆ ಆ 3 ಜನರ ವ್ಯಕ್ತಿಗಳು, ಆ 3 ಜನರು ಬಂದು ಆ ಹುಡುಗಿನ ಹೊರಗಡೆ ಎಳ್ಕೊಂಬರ್ತಾರೆ. ಎಳ್ಕೊಂಬಂದು ಆ ಕಾರೆಲ್ಲಿದ್ದು ಆ ಜಾಗದಿಂದ 1.5 ಕಿಲೋಮೀಟ್ರ್ ದೂರ ಕರ್ಕೊಂಡೋಗ್ತಾರೆ. ಹುಡುಗಿನ ಕರ್ಕೊಂಡೋಗಿ 3 ಜನ ಗ್ಯಾಂಗ್ ರೇಪ್ ಮಾಡ್ತಾರೆ. ಈ 3 ಜನ ಗ್ಯಾಂಗ್ ರೇಪ್ ಮಾಡ್ತಾರಲ್ಲ, ಇದರಲ್ಲಿ ಇಬ್ಬರು ಅಣ್ಣ ತಮ್ಮಂದರು ಮತ್ತು 3ನೇ ವ್ಯಕ್ತಿ ಒಬ್ಬ ರಿಲೇಟಿವು. ರಾತ್ರಿ 11:30ಕ್ಕೆ ಆ ಹುಡುಗ ಅನ್ಕಾನ್ಷಿಯಸ್ ಆಗಿರ್ತಾನಲ್ಲ, ಕಾನ್ಷಿಯಸ್ ಆಗ್ತಾನೆ. ಆಮೇಲೆ ಅದು ಸುತ್ತಮುತ್ತ ಹುಡುಗಿ ಇರಲ್ಲ ಅಂತೇಳಿ 100 ಪೊಲೀಸಿಗೆ ಫೋನ್ ಮಾಡ್ತಾನೆ. ಕಾಂಟ್ಯಾಕ್ಟ್ ಮಾಡಿದಾಗ ಚೆನ್ನೈ ಪೊಲೀಸ್ ಸ್ಟೇಷನಿಗೆ ಫೋನ್ ಹೋಗುತ್ತೆ. ಅಲ್ಲಿ ಫೋನ್ ಪಿಕ್ ಮಾಡಿ ಅಲ್ಲಿಂದ ಕೊಯಂಬತ್ತೂರು ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ತಾರೆ. ಈ ಜಾಗದಲ್ಲಿ ಈ ಥರ ಇನ್ಸಿಡೆಂಟ್ ನಡೆದಿತ್ತು ಅಂತ ಹೋಗಿ ಸರ್ಚ್ ಮಾಡೋಕ್ಕೆ ಪೊಲೀಸ್ ಹೋಗ್ತಾರೆ. ಪೊಲೀಸು ರಾತ್ರಿ 11:30ಕ್ಕೆ ಪೊಲೀಸರು ರೀಚ್ ಆಗ್ತಾರೆ ಆ ಜಾಗಕ್ಕೆ. ಆ ಜಾಗದಲ್ಲಿ 100 ಪೊಲೀಸ್ ಸ್ಟೇಷನ್, ರಾತ್ರಿ 11:30ಕ್ಕೆ 100 ಪೊಲೀಸರು ಸರ್ಚ್ ಲೈಟ್ ತಗೊಂಡು ಆ ಜಾಗ ಎಲ್ಲ ಸುತ್ತ ಹುಡುಕ್ತಾರೆ. ಯಾಕಂದ್ರೆ ಅದೆಲ್ಲ ಒಂಥರ ಮರ ಎಲ್ಲ ಬೆಳೆದಿರೋದನ್ನ ಮೇಂಟೈನ್ ಮಾಡಿರೋ ಒಂಥರ ಕಾಡು ಥರ ಆಯಿತು. ಒಂದು ಸ್ವಲ್ಪ 100 ಜನ ಇಂಚ್ ಬೈ ಇಂಚ್ ಪ್ರತಿಯೊಂದು ಏರಿಯಾನು ಚೆಕ್ ಮಾಡಿದ್ದಾರೆ. ಆ ಹುಡುಗಿನ ಎಲ್ಲಿ ಸಿಗ್ತಿಲ್ಲ ಅಂತ. ಹುಡುಗಿ ಸಿಗಲಿಲ್ಲ. ಆಮೇಲೆ ಬೆಳಿಗ್ಗೆ 4 ಗಂಟೆಗೆ ಆ ಹುಡುಗಿ ಒಂದು ಗೋಡೆ ದುಕ್ಕೊಂಡು ಕೆಳಗೆ ಬರ್ತಾ ಇರ್ತಾಳೆ. ಅಲ್ಲಿಂದ ಪೊಲೀಸಸ್ ಎಲ್ಲ ಹುಡುಗನ ಕರ್ಕೊಂಡು ಪೊಲೀಸ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ಎಲ್ಲ ಮುಗಿಸ್ತಾರೆ. ನೆಕ್ಸ್ಟ್ ಡೇ ಮೀಡಿಯಾದಲ್ಲಿ ತಮಿಳ್ನಾಡು ಚೀಫ್ ಮಿನಿಸ್ಟರ್ ಬಂದು ಮೀಡಿಯಾದಲ್ಲಿ ಹೇಳ್ತಾರೆ, ಆ ರೇಪಿಸ್ಟವ್ರನ್ನ ಹಿಡ್ಕೊಂಡು ಅವ್ರ ರೀತಿಗೆ ತುಂಬ ಸಿವಿಯರ್ ಪನಿಷ್ಮೆಂಟ್ ಕೊಡ್ತೀರಿ, ಬಿಡಲ್ಲ ಅವ್ರನ್ನ ಅಂತೇಳಿ ಹೇಳ್ತಾರೆ. ಆ 100 ಪೊಲೀಸಸ್ಸು, ಈ 100 ಪೊಲೀಸ್ನ ಟೋಟಲ್ 7 ಟೀಮ್ಗೆ ಡಿವೈಡ್ ಮಾಡ್ತಾರೆ. ಡಿವೈಡ್ ಮಾಡಿ ಅವ್ರು ಸರ್ಚ್ ಆಪ್ರೇಷನ್ ಸ್ಟಾರ್ಟ್ ಮಾಡ್ತಾರೆ. ಈ 100 ಪೊಲೀಸು 7 ಟೀಮ್ಗೆ ಡಿವೈಡ್ ಮಾಡ್ತಾರಲ್ಲ, ಈ ಪೊಲೀಸಸ್ ಎಲ್ಲ ಆ ಇನ್ಸಿಡೆಂಟ್ ನಡೆದಿರೋ ಜಾಗ ಕೊಯಂಬತ್ತೂರಲ್ಲಿ ಆ ಡಿಸ್ಟಿಕಲ್ಲಿ 300-400 CCTV ಎಲ್ಲ ಚೆಕ್ ಮಾಡಿ ಆ ಟಿ ವಿ ಎಸ್ನೆಲ್ಲ ಪಾಯಿಂಟ್ ಟು ಪಾಯಿಂಟು ಯಾವ ಏರಿಯಾದಕ್ಕೆ ಹೋಗಿದೆ, ಯಾರು ರೋಡಿಂದ ಯಾರು ರೋಡಿಗೆ ಹೋಗಿದೆ ಎಲ್ಲ ಒಂದು ಸರ್ಚ್ ಮಾಡಿದ್ದಾರೆ. CCTVಗೆಲ್ಲ ಚೆಕ್ ಮಾಡಿದ ಮೇಲೆ ಆ 3 ಜನ ರೇಪಿಸ್ಟು ತಡೆಯಲೂರಿನ ಜಾಗದಾಗೆ ಇದ್ದಾರೆ ಅಂತ ಗೊತ್ತಾಗುತ್ತೆ. ಈ 3 ಜನ ಹೆಸರೇನೆಂದರೆ, ಮೊದಲನೇನು ಸತೀಶ್, ಎರಡನೇನು ಕಾರ್ತಿಕ್, ಮೂರನೇನು ತವಾಸಿ ಅಂತ. ಈ 3 ಜನ ಇದರಲ್ಲಿ ಸತೀಶ್ ಬರೀ 21 ವರ್ಷ, ಆಮೇಲೆ ಕಾರ್ತಿಕ್ಗೆ 30 ವರ್ಷ ಮತ್ತು ತಾವೀಸಿಗೆ 20 ವರ್ಷ. ಬರೀ 21 ವರ್ಷಕ್ಕೆ ಇಂಥ ಮೇಜರ್ ಕ್ರೈಮ್ ಮಾಡ್ತಾರಲ್ಲ, ಏನು ಹೇಳಲಿ. ಇದೆಲ್ಲ ಸರ್ಚ್ ಆಪ್ರೇಷನ್ ಸ್ಟಾರ್ಟ್ ಮಾಡಿದಾಗ ಗೊತ್ತಾಗುತ್ತೆ ಪೊಲೀಸರಲ್ಲಿ ಅವರೆಲ್ಲ 3 ಜನ ಆ ಜಾಗದಾಗಿದ್ದಾರೆ ಅಂತ. ಆ ಊರಿಗೆ ಹೋಗಿ ಪೊಲೀಸರನ್ನ ಅವ್ರು ಹಿಡ್ಕೊಳಕ್ಕೆ ಹೋಗ್ತಾರೆ. ಇವರು ಕುಡಿದಿದ್ದಾರೆ ಮತ್ತೆಲ್ಲ ಇದ್ದಾರೆ. ತಿರ್ಗಾ ಪೊಲೀಸ್ಗೆ ಆ ಕತ್ತೆಗೆಲ್ಲ ಹೊಡೆಯೋಕ್ಕೆ ಶುರು ಮಾಡಿದ್ದಾರೆ, ಜಗಳ ಆಡೋಕ್ಕೆ ಹೊಡೆಯೋಕ್ಕೆ ಹೋಗಿದ್ದಾರೆ. ಆ ಪೊಲೀಸರು ಎಲ್ಲ ಒಂದು ಸ್ವಲ್ಪ ಗಾಯ ಆಗಿತ್ತು ಪೊಲೀಸರು. ಆಮೇಲೆ ಓಡೋಕ್ಕೆ ಶುರು ಮಾಡ್ತಿರ್ತಾರೆ 3 ಜನ ಪೊಲೀಸಸ್ಸು. ಟೋಟಲ್ 7 ಟೈಮ್ಸ್ ಫೈರ್ ಮಾಡ್ತಿದ್ದಾರೆ. 3 ಜನ ಕಾಲಿಗೆ ಶೂಟ್ ಮಾಡ್ತಾರೆ. 3 ಜನ ಬಿದ್ದುಬಿಡ್ತಾರೆ, ಗಾಯ ಎಲ್ಲ ಆಗಿ ಕೆಳಗೆ ಬೀಳ್ತಾರೆ. ಆಮೇಲೆ ಅವ್ರನ್ನ ಕರ್ಕೊಂಡೋಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. 3 ಜನ ರೇಪಿಸ್ಟ್ನ ಇನ್ವೆಸ್ಟಿಗೇಷನ್ ಮಾಡಿದಾಗ ಏನು ಗೊತ್ತಾಗುತ್ತಂದರೆ, ಇದರಲ್ಲಿ ಇಬ್ಬರು ಅಣ್ಣ ತಮ್ಮಂದರು 2 ವರ್ಷದ ಮುಂಚೆ ಮರ್ಡ್ರ್ ಮಾಡಿರ್ತಾರೆ, ರೇಪ್ ಮಾಡಿರ್ತಾರೆ ಇದೇ ಥರ, ಮತ್ತು ತುಂಬ ಕಳ್ತನ ಮಾಡಿರ್ತಾರೆ. ಇವರಿಬ್ಬರು ಬೇಲಿಂದ ಹೊರಗೆ ಬಂದಿರ್ತಾರೆ. ಬೇಲಾಗಿರೋ ಜನಗಳನ್ನ ಕಳ್ಳರು ಜೈಲಾಗಿರ್ಬೇಕಾಗಿರೋರು ಬೇಲ್ ಕೊಟ್ಟು ಪಬ್ಲಿಕ್ಕಿಗೆ ಕರ್ಕೊಂಬಂದ್ರೆ ಏನಾಗುತ್ತೆ ಅಂದರೆ ಹಿಂಗಾಗುತ್ತೆ, ಸಿಂಪಲಾಗಿ ಹೇಳ್ಬೇಕು. ಇದೊಂದು ಇನ್ಸಿಡೆಂಟ್ ನಡೆಯುತ್ತಲ್ಲ, ಅದೆಲ್ಲ ಇನ್ಸಿಡೆಂಟು. ಆ ಇನ್ಸಿಡೆಂಟ್ ನಡೆದಿರೋ ಜಾಗ ಸುತ್ತ 15 ಕಿಲೋಮೀಟರ್ ಸುತ್ತ ಯಾವುದೇ ಒಂದು ವೈನ್ ಶಾಪ್ ಏನೂ ಇಲ್ಲವೇ ಇಲ್ಲ. ಇವರು ಬೇರೆ ಊರಾಗೆ
ರಿಂಗ್ಸ್ ಎಲ್ಲ ಮಾಡಿ ಎಲ್ಲ ಕುಡ್ದು ಯಾವುದೋ ಒಂದು ಬೈಕ್ ಕಳ್ತಂದದ್ದು ಬೈಕ್ ಐತೆ ಪಾರ್ಕಿಂಗಲ್ಲಿ ನಿಲ್ಲಿಸಿದ್ದಾರೆ, ಗಾಡಿ ಕೀ ಐತೆ ಅಂತೇಳಿ ಯಾವುದೋ ಒಂದು ಉಲ್ಟಾ ಪಲ್ಟಾ ಅದೆಲ್ಲ ಡೀಟೇಲ್ಸ್ ಕ್ಲಿಯರ್ ಆಗಿಲ್ಲ. ಆ ಟಿ ವಿ ಎಸ್ ಹಾಕ್ಕೊಂಡು ಒಂದು ಪಾಕೆಟಾಗೆ ಬಾಟ್ಲು, ಇನ್ನೊಂದು ಪಾಕೆಟಾಗೆ ಮಚ್ಚು, 3 ಜನ ಅದೇ ಥರ ಟಿ ವಿ ಎಸ್ ಬಂದು ರಾತ್ರಿ 10ವರೆಗೆ ಆ ಕಾರ್ ಹತ್ರ ಹೋಗಿ ಅದೆಲ್ಲ ಒಂದು ಇನ್ಸಿಡೆಂಟ್ ಮಾಡಿದ್ದಾರೆ. ಈ ಇನ್ಸಿಡೆಂಟ್ ಇಲ್ಲಿ ತನಕ ನಡೀತು, ಆಗಿದ್ದಾಯಿತು ಅಂದ್ಕೊಬೋದು. ಒಂದು ಶಾಕಿಂಗ್ ಒಂದು ಪಾಯಿಂಟ್ ಏನಂದರೆ, ಎಲ್ಲ ಇನ್ಸಿಡೆಂಟ್ ನಡೆದಾಗ TV9 ಅದೆಲ್ಲ ಚಾನಲ್ಸ್ ಎಲ್ಲ ಇದಾವಲ್ಲ, ಸೋಷಲ್ ಮೀಡಿಯಾ ಚಾನಲ್ಸು, ಸೋಷಲ್ ಮೀಡಿಯಾ ಟ್ವಿಟರ್ ಅಕೌಂಟ್ಸ್ ಎಲ್ಲ, ಅಲ್ಲೋಗಿ ಕಮೆಂಟ್ ಸೆಕ್ಷನ್ ಚೆಕ್ ಮಾಡಿದ್ರೆ ತಿರ್ಗಾ ಜನಗಳು ಪಬ್ಲಿಕ್ಕವರು ಆ 3 ಜನ ಕುಡ್ದು ರೇಪ್ ಮಾಡಿದ್ದಾರೆ, ಮಚ್ಚ ತಗೊಂಡಿದ್ದಾರೆ, ಪೊಲೀಸ್ನ ಹೊಡೆಯೋಕೆ ಹೋಗಿದ್ದಾರೆ, ಅಷ್ಟಕ್ಕೊಂದು ಕ್ರೈಮೆಲ್ಲ ಮಾಡಿದ್ದಾರೆ, ಅಂಥವ್ರಿಗೆ ಮೇಲೆ ಬೈಲಂಗೆ ತಿರ್ಗಾ ಜನಗಳು ಹೋಗಿ ಆ ಹುಡುಗಿನ ಕ್ವಶನ್ ಮಾಡ್ತಿದ್ದಾರೆ. ರಾತ್ರಿ 8 ಗಂಟೆ ಆಗಿದ್ಮೇಲೆ ಯಾವ್ದಾರು ಹುಡುಗಿ ಹತ್ರ ಒಬ್ಬಳೇ ತಿರ್ಗಾಡ್ಬೋದಾ? ಆ ಹುಡುಗಿ ಜೊತೆ ಆ ಹುಡುಗ ಇದಲ್ಲ, ಹುಡುಗ ಯಾರು? ಈ ವಿಡಿಯೋಗೆ ಒಂದು ಸ್ಕ್ರಿಪ್ಟ್ ಬರೆಯುವಾಗ ನನಗೊಂದು ಪಾಯಿಂಟ್ ನೆನಪಾಯಿತು. ಮಹಾತ್ಮ ಗಾಂಧಿ 1947-1945 ಒಂದು ಲೈನ್ ಹೇಳಿದರು. ಯಾವಾಗ ಇಂಡಿಯಾದಲ್ಲಿ ಒಂದು ಹೆಣ್ಣು ಹುಡುಗಿ ರಾತ್ರಿ 8 ಗಂಟೆ ಆಗಿದ್ಮೇಲೆ ಹೊರ್ಗಡೆ ಯಾವುದೇ ಒಂದು ಹೆದರಿಕೆ ಇಲ್ಲಂಗೆ ತಿರುಗಾಟಕ್ಕೆ ಆಗುತ್ತೋ ಆ ಟೈಮಿಗೆ ಇಂಡಿಯಾ ಫ್ರೀಡಮ್ ಬರುತ್ತೆ. ಇದು 2025. ಆ ಫ್ರೀಡಮ್ ಇನ್ನೂ ಬಂದಿಲ್ಲ. ಇಂಡಿಯಾದಲ್ಲಿ ಯಾವುದೇ ಒಂದು ಲಾ ಹೇಳಲ್ಲ ಹುಡುಗಿ ರಾತ್ರಿ ಲೇಟ್ ನೈಟು ಹೊರಗಡೆ ತಿರುಗಾಡೋದು ತಪ್ಪು ಅಲ್ಲ ಅಂತ. ಒಂದು ಲಾ ಹೇಳಲ್ಲ ಹುಡುಗಿ ಇದೇ ಥರ ಬಟ್ಟೆ ಹಾಕೊಂಡಿರ್ಬೇಕು, ಇದೇ ಥರ ಹುಡುಗಿ ಇರಬೇಕು, ಇಲ್ಲಿಗೆ ಹೋಗ್ಬಾರ್ದು, ಅಲ್ಲಿಗೆ ಹೋಗ್ಬಾರ್ದು, ಇದೇ ಥರ ಯಾವ ಪಾಯಿಂಟು ವ್ಯಾಲಿಡ್ ಅಲ್ಲೇ ಅಲ್ಲ. ಇಂಡಿಯಾದಲ್ಲಿ ಒಂದು ಲಾ ಇದನ್ನು ಹೇಳೋದೇ ಇಲ್ಲ. ಜಸ್ಟ್ ಸೊಸೈಟಿ ಮೈಂಡ್ಸೆಟ್ಟು, ಆ ಹುಡುಗಿರಂದ್ರೆ ಹಿಂಗಿರಬೇಕು, ಡೀಸೆಂಟಾಗಿ ಬಟ್ಟೆ ಹಾಕೊಂಡಿರಬೇಕು. ಅಲ್ಲ, ಕೆಲವ್ರು ಹೇಳ್ತಾರೆ ಸೊಸೈಟಿಯಲ್ಲಿ ಕೆಲವು ಜನಗಳು ನೋಡಿದ್ದೀನಿ ಮಾತಾಡ್ತಾರೆ, ಹುಡುಗಿರು ಚಿಕ್ಕ ಬಟ್ಟೆ ಹಾಕೊಂತಾರಲ್ಲ, ಆ ಥರ ನೀಟಾಗೆಲ್ಲ ಡ್ರೆಸ್ ಮಾಡ್ಕೊಳಲ್ಲ, ಮಾಡರ್ನಾಗಿ ಡ್ರೆಸ್ ಮಾಡ್ಕೊತಾರಲ್ಲ, ಸೊ ಅದಕ್ಕೆ ಈ ಥರ ಎಲ್ಲ ಕ್ರೈಮ್ ಆಗೋದು ಅಂತೆಲ್ಲ ಆ ಥರ ಎಲ್ಲ ಅಂದ್ಕೊಂಡವ್ರಿಗೆ ನನ್ನ ಕಡೆಯಿಂದ ಒಂದು ಕ್ವಶನು ಏನಂದರೆ, ಇವಾಗ ಹಳ್ಳಿಯೆಲ್ಲ ಜನಗಳು ಹಳ್ಳಿಗೆ ಡೀಸೆಂಟಾಗಿ ಬಟ್ಟೆ ರೆಡಿ ಆಗಿರ್ತಾರೆ, ಸ್ಯಾರಿ ಹಾಕೊಂಡಿರ್ತಾರಲ್ಲ, ಟ್ರೆಡಿಷ್ನಲ್ಲ ರೆಡಿ ಆಗಿರ್ತಾರೆ ಅವರು. ಅಂಥ ಜಾಗದಲ್ಲಿ ಮತ್ತು ಕ್ರೈಮ್ ನಡೆಯಲ್ಲ. ಸೊ ಜನಗಳು ಮೈಂಡ್ಸೆಟ್ ಚೇಂಜ್ ಆಗಬೇಕು. ಯಾವಾಗ ಜನಗಳ ಮೈಂಡ್ಸೆಟ್ ಚೇಂಜ್ ಆಗೋಲ್ಲ ಅಲ್ಲಿವರೆಗೂ ಈ ಥರ ಕ್ರೈಮ್ ಮಾಡ್ತಾರಲ್ಲ, ಈ ಥರ ಎಲ್ಲ ರೇಪಿಸ್ಟು, ಇಂಥವ್ರಿಗೆ ಒಂದು ಹೆದರಿಕೆ ಇರಲ್ಲ. ಯಾವಾಗ ಜನಗಳ ಮೈಂಡ್ಸೆಟ್ ಚೇಂಜ್ ಆಗುತ್ತೋ ಅಪ್ಕಮಿಂಗ್ ಜನ್ರೇಷನ್ ಮೈಂಡ್ಸೆಟ್ಟೆಲ್ಲ ಚೇಂಜ್ ಆಗುತ್ತೆ. ಈ ಮೈಂಡ್ಸೆಟ್ಟಿಂದ ನಾವು ಹಿಂಗೆ ಕ್ಲೇಮ್ ಮಾಡೋದು ತಪ್ಪು. ಈ ಥರ ಮಾಡಿದರೆ ಅದೆಷ್ಟು ಆ ಫ್ಯಾಮಿಲಿ, ಆ ಹುಡುಗಿ ತಂದೆ ತಾಯಿ, ಆ ಹುಡುಗ ತಂದೆ ತಾಯಿ, ಅವ್ರ ಮೇಲೆ ಹೆಂಗೆ ಇದಾಗ್ತಿರ್ಬೋದು, ಅವ್ರ ಮೇಲೆ ಏನು ಟೆನ್ಷನ್ ಇರ್ಬೋದು. ಇನ್ಸಿಡೆಂಟ್ ನಡೆದಾಗಿದ್ಮೇಲೆ ಮೀಡಿಯಾದವ್ರು ಬಂದು ಪೊಲೀಸ್ ಹತ್ರ ಹೋಗಿ ಕೇಳಿದ್ದಾರೆ, ಮೈಕೆಲ್ಲ ಇಟ್ಟು ಪೊಲೀಸಸ್ ಮುಂದೆಲ್ಲ. ಒಬ್ಬ ವ್ಯಕ್ತಿ ಕೇಳ್ತಾನೆ ಮೀಡಿಯಾದಲ್ಲಿ ವ್ಯಕ್ತಿ ಕೇಳ್ತಾನೆ, ಆ ಹುಡುಗನ ಅರೆಸ್ಟ್ ಮಾಡಿದಾರ, ಆ ಹುಡುಗಿನ ಜೊತೆ ತಿರುಗಾಡ್ತಿದ್ಲ ಅಂತ. ಪೊಲೀಸ್ ಸ್ಟ್ರೈಟ್ ಫಾರ್ವರ್ಡ್ ಹೇಳ್ತಾರೆ, ಆ ಹುಡುಗನ ಯಾಕೆ ಅರೆಸ್ಟ್ ಮಾಡಬೇಕು, ಆ ಕಪಲ್ನ ಅಂತ ಹೇಳ್ತಾರೆ. ಆ ಹುಡುಗಿನ ಹಾಕೊಂಡು ತಿರುಗಾಡ್ತಿದ್ರಲ್ಲ. ಇನ್ನೊಬ್ಬತ್ತ ಮೀಡಿಯಾದಲ್ಲಿ ಕೇಳ್ತಾನೆ ವ್ಯಕ್ತಿ, ಆ ಹುಡುಗಿ ಇನ್ಸಿಡೆಂಟ್ ನಡೆದಾಗ ಹೆಂಗಿದ್ಲು ನೋಡೋಕ್ಕೆ ಅಂತ. ಅವೆಲ್ಲ ಅವನಿಗೆ ಏನು ಆಗಬೇಕೈತೆ, ಅಲ್ಲಿರೋ ಪೊಲೀಸ್ ಸ್ಟ್ರೈಟ್ ಫಾರ್ವರ್ಡ್ ಆನ್ಸರ್ ಮಾಡಿದ್ದಾರೆ. ಅವೆಲ್ಲ ತಿಳ್ಕೊಂಡು ನಿನಗೆ ಏನು ಆಗಬೇಕಪ್ಪ ಅಂತ ಸ್ಟ್ರೈಟ್ ಫಾರ್ವರ್ಡಲ್ಲಿ ಆನ್ಸರ್ ಮಾಡಿದ್ದಾರೆ ಪೊಲೀಸ್. ಇನ್ನೊಬ್ಬ ವ್ಯಕ್ತಿ ಕೇಳ್ತಾನೆ ಮೀಡಿಯಾದಲ್ಲಿ, ಅವರಿಬ್ಬರು ಎಷ್ಟು ವರ್ಷದಿಂದ ಲವ್ ಮಾಡ್ತಿದ್ದಾರೆ, ಎಷ್ಟು ವರ್ಷದಿಂದ ಡೇಟ್ ಮಾಡ್ತಿದ್ದಾರೆ ಅಂತ. ತಿರ್ಗಾ ಪೊಲೀಸ್ ಅದಕ್ಕೆ ರಿಪ್ಲೈ ಮಾಡಿದ್ದಾರೆ, ಅವೆಲ್ಲ ನಿಮಗೆ ಕೇಳೋ ಹಕ್ಕೇ ಇಲ್ಲ, ಅವೆಲ್ಲ ನಿನಗೆ ಯಾಕೆ ಬೇಕಪ್ಪ ಅಂತೇಳಿ ಸ್ಟ್ರೈಟ್ ಫಾರ್ವರ್ಡ್ ಪೊಲೀಸರು ಮೀಡಿಯಾದವರಿಗೆ ಬೈದ್ದಾರೆ. ಕರೆಕ್ಟಾಗಿ ಮಾಡಿದ್ದಾರೆ.